ಹಲೋ ಸ್ನೇಹಿತರ, ವೆಲ್ಕಮ್ ಟು ಮಿನಿ ಟಿ ವಿ ಕನ್ನಡ. ನಿಜಕ್ಕೂ ನಮ್ಮ ಜೀವನ 2070ರಲ್ಲಿ ಹೀಗಾಗಬಹುದಾ? ನ್ಯಾನೋ ಟೆಕ್ನಾಲಜಿ ಕ್ಷೇತ್ರದಲ್ಲಿರತಕ್ಕಂತಹ ಎಕ್ಸ್ಪರ್ಟ್ಸ್ ಹಾಗೂ ಸೈಂಟಿಸ್ಟ್ ಅವರ ಪ್ರಕಾರ ಹೀಗಾದರೂ ಆಗಬಹುದು. ನ್ಯಾನೋಬೋಟ್ಸ್ಗಳನ್ನು ನಮ್ಮ ಮೆದುಳಿನಲ್ಲಿ ಇನ್ಸರ್ಟ್ಸ್ ಮಾಡಬಹುದಾದರೆ ಅದು ಸಾಧ್ಯವಾಗಿದ್ದಲ್ಲಿ ಕಂಪ್ಯೂಟರ್ ಆ್ಯಂಡ್ ಬ್ರೈನ್ ಇಂಟರ್ಫೇಸ್ ಟೆಕ್ನಾಲಜಿ ಮೂಲಕ ಸಾಧ್ಯವಾದಷ್ಟು ಬದಲಾವಣೆಯನ್ನು ಕಾಣಬಹುದಾಗಿದೆ. ಇದು ಸಾಧ್ಯವಾದದ್ದೇ ನಿಜವಾದಲ್ಲಿ ನ್ಯಾನೋ ಟೆಕ್ನಾಲಜಿಯಿಂದಾಗಿ ಮುಂದೊಂದು ದಿನ ಮಾನವ ಜೀವಿಯು ಅತ್ಯಂತ ಬಲಿಷ್ಠ ಜೀವಿಯಾಗಬಹುದು. ಈ ಟೆಕ್ನಾಲಜಿ ಮುಖಾಂತರ ಮನುಷ್ಯನ ಮೆದುಳು ಹಾಗೂ ಕಂಪ್ಯೂಟರ್ ಕೂಡ ಕನೆಕ್ಟ್ ಆಗಿ ನಾವು ಯೋಚನೆ ಮಾಡುವ ಸ್ಪೀಡಲ್ಲಿ ಎಲ್ಲ ಕೆಲಸವೂ ಕೂಡ ಆಗಿಬಿಡಬಹುದು. ಹಾಗೂ ಈ ರೀತಿ ನ್ಯಾನೋ ಟೆಕ್ನಾಲಜಿ ಮುಂದುವರೆದಿದ್ದೇ ಆದಲ್ಲಿ ಹಲವಾರು ಯಂತ್ರೋಪಕರಣಗಳ ಅವಶ್ಯಕತೆ ಇಲ್ಲದಾಗಬಹುದು. ಹೇಗೆಂದರೆ ಕ್ಯಾಲ್ಕುಲೇಟರ್ಸ್, ಮೊಬೈಲ್ ಫೋನ್ಸ್, ಇನ್ನೂ ಹಲವಾರು ಯಂತ್ರೋಪಕರಣಗಳು ಇಲ್ಲದಂತಾಗಬಹುದು. ಇವೆಲ್ಲದರ ಕೆಲಸವನ್ನು ನ್ಯಾನೋ ಟೆಕ್ನಾಲಜಿ ಅಥವಾ ನ್ಯಾನೋಬಾಟ್ಸೇ ಮಾಡಬಹುದಾಗಿದೆ. ಅದಲ್ಲದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಅಪಾರವಾದ ಅದ್ಭುತವನ್ನು ಸೃಷ್ಟಿ ಮಾಡಬಹುದು. ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಿಗೆ ಅಂದರೆ ನಮ್ಮ ನರನಾಡಿ ಹಾಗೂ ರಕ್ತನಾಳಗಳಲ್ಲಿ ರಕ್ತ ಕಣಗಳೊಡನೆ ನ್ಯಾನೋಬಾಟನ್ನು ಸಂಚರಿಸುವ ಮಟ್ಟಿಗೆ. ಅಂದರೆ ರಕ್ತ ಕಣಗಳೊಡನೆ ನ್ಯಾನೋಬಾಟ್ ಹರಿದಾಡಿ ಯಾವುದೇ ರೀತಿಯ ರೋಗವಿದ್ದರೂ ಸಹ ಅದನ್ನು ಹರಡುವ ಮುಂಚಿತವಾಗಿ ತಿಳಿದುಕೊಳ್ಳಬಹುದು ಹಾಗೂ ಅದಕ್ಕೆ ತಕ್ಕನಾದ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಗಾಯಗೊಂಡಾಗ ಟಿಶ್ಯೂಗಳನ್ನು ಸಹ ತನ್ನನ್ನು ತಾನೇ ರಿಪೇರ್ ಮಾಡಿಕೊಳ್ಳುವಷ್ಟು ಬಲಿಷ್ಠವಾಗಿರುತ್ತದೆ.